ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕರ್ನಾಟಕ ರಾಜ್ಯದಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡತಕ್ಕಂತಹ ಪದವಿ ಅಭ್ಯರ್ಥಿಗಳಿಗೆ ಹಾಗೂ ಐಚ್ಛಿಕ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವಂತಹ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ, ಕನ್ನಡ ಅಭ್ಯಾಸಿಕರಿಗೆ ಭಾರತೀಯ ಕಾವ್ಯ ಮೀಮಾಂಸೆ ಇದೊಂದು ಅತ್ಯುತ್ತಮ ಕನ್ನಡ ಐಚ್ಛಿಕ ವಿಷಯದಲ್ಲಿ ಭಾಗವಾಗಿತ್ತು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರುವ ಕಾವ್ಯ ಕಾರಣಗಳು, ಈ ಕಾವ್ಯ ಕಾರಣಗಳಲ್ಲಿ ವ್ಯುತ್ಪತ್ತಿ ಇದರ ಕುರಿತಾದಂತಹ ಒಂದು ಧ್ವನಿ ಮುದ್ರಣ ಪಾಠ. ಕಾವ್ಯ ಕಾರಣಗಳಲ್ಲಿ ವ್ಯುತ್ಪತ್ತಿಯೂ ಸಹ ಒಂದು. ಭಾರತೀಯ ಕಾವ್ಯ ಮೀಮಾಂಸೆಯ ಪರಿಚಯದ ಪರಿಕರದ ಆಕರಗಳಲ್ಲಿ ಕಾವ್ಯ ರಚನೆ ಕವಿಗೆ ವ್ಯುತ್ಪತ್ತಿಯು ಅತಿ ಅವಶ್ಯಕವಾದದ್ದು. ಮೀಮಾಂಸೆಕಾರರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಕಾರಣ, ಕವಿಯಿಂದ ಉತ್ಕೃಷ್ಟ ಕಾವ್ಯಗಳು ಹೊರಹೊಮ್ಮಬೇಕಾದರೆ ವ್ಯುತ್ಪತ್ತಿಯ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕಾಗಿರುವುದು ಕವಿಗೆ ಅವಶ್ಯಕವಾಗಿರುವ ಸಾಧನಗಳಲ್ಲಿ ವ್ಯುತ್ಪತ್ತಿಯೂ ಒಂದಾಗಿದೆ. ಈ ವ್ಯುತ್ಪತ್ತಿಯ ಕುರಿತಾಗಿ ಭಾರತೀಯ ಕಾವ್ಯ ಮೀಮಾಂಸೆಕಾರರು ಅರ್ಥಾತ್ ಅಲಂಕಾರಿಕರು ತಮ್ಮದೇ ಆದಂತಹ ಒಂದಿಷ್ಟು ವ್ಯಾಖ್ಯಾನಗಳನ್ನು ಮಾಡಲ್ಪಟ್ಟಿದ್ದಾರೆ. ಆ ಒಂದು ವ್ಯಾಖ್ಯಾನಗಳಲ್ಲಿ ಕಾವ್ಯ ಮೀಮಾಂಸೆಕಾರ ರಾಜಶೇಖರ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ. ಬಹುಜ್ಞತಾ ವ್ಯುತ್ಪತ್ತಿ ಅಂದರೆ ಅನೇಕ ವಿಷಯಗಳನ್ನು ತಿಳಿದಿರುವುದೇ ವ್ಯುತ್ಪತ್ತಿ ಆಗಿದೆ. ಕವಿಯು ಇದರ ತಿಳುವಳಿಕೆ ನನಗೆ ಅನವಶ್ಯಕ ಎಂದು ನಿರಾಕರಿಸಬಹುದಾದ ವಿಷಯವೇ ಜಗತ್ತಿನಲ್ಲಿ ಇಲ್ಲ. ಅಂದರೆ ಒಬ್ಬ ಕವಿ ಸಾಹಿತಿ ಅನಿಸಿಕೊಳ್ಳಬೇಕಾದರೆ ಭಾಷೆ, ಸಾಹಿತ್ಯ, ಪೂರ್ವ ಕಾವ್ಯಗಳ ಅಧ್ಯಯನ, ಇತರ ಎಲ್ಲ ಶಾಸ್ತ್ರಗಳ ಕಿರುಪರಿಚಯ ಇರಲೇಬೇಕು. ಎಲ್ಲ ವಿಷಯಗಳ ಜೊತೆಗೆ ಕವಿ ಅನಿಸಿಕೊಳ್ಳಬೇಕಾದರೆ ಆತ ಸಹ ಸಂಬಂಧವನ್ನು ಹೊಂದಿರಬೇಕು. ಇದರ ಮೂಲಕವಾಗಿ ಕವಿಗೆ ಕಾವ್ಯಗಳನ್ನು ರಚಿಸಲು ತನಗೆ ಸಂಪನ್ಮೂಲ ದೊರಕಿದಂತೆ ಅನ್ನುವುದು ರಾಜಶೇಖರನ ಅಭಿಪ್ರಾಯವಾಗಿದೆ. ಇನ್ನೋರ್ವ ಭಾರತೀಯ ಕಾವ್ಯ ಮೀಮಾಂಸೆಕಾರ ಭಾಮಹ ವ್ಯುತ್ಪತ್ತಿಯ ಕುರಿತಾದಂತಹ ವ್ಯಾಖ್ಯಾನವನ್ನ ಈ ರೀತಿಯಾಗಿ ಪ್ರಸ್ಥಾನ ಮಾಡುತ್ತಾನೆ. ನ ಶಬ್ದೋನ ತದ್ವ ಅವಾಚ್ಯಂ ನ ನ್ಯಾಯೋ ನ ಸಕಾಲ ಜಾಯತೆ ಎನ್ನ ಕಾವ್ಯಾಂಗಂ ಅಹೋಭಾರ ಮಹಾನ್ ಕವಿಹಿ. ಶ್ಲೋಕದಲ್ಲಿ ಅರ್ಥವನ್ನ ಈ ರೀತಿಯಾಗಿ ಗ್ರಹಿಸಬಹುದಾಗಿದೆ. ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆಯಿಲ್ಲ. ಅಬ್ಬ, ಕವಿಯ ಭಾರ ಎಷ್ಟು ದೊಡ್ಡದು, ಹೀಗೆಂದು ಭಾಮಹನ ಉದ್ಗಾರವಾಗಿದೆ. ಅಂದರೆ ಕಾವ್ಯವನ್ನು ರಚನೆ ಮಾಡುವಂತಹ ಅಥವಾ ಸಾಹಿತ್ಯವನ್ನು ರಚನೆ ಮಾಡುವಂತಹ ಸಾಹಿತಿಗೆ, ಕವಿಗೆ ಯಾವುದೇ ವಿಷಯದ ಕುರಿತಾದಂತಹ ಮಾಹಿತಿ ಕೊರತೆ ಇರಬಾರದು. ಅಂದರೆ ನ್ಯಾಯಿಕ ವಿಚಾರ, ಕಲೆಯ ವಿಚಾರ, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರ, ಸಮಾಜ, ಭಾಷೆ, ಛಂದಸ್ಸು, ವ್ಯಾಕರಣ ಮುಂತಾದ ವಿಷಯಗಳ ಜ್ಞಾನ ಅತಿ ಅವಶ್ಯಕ ಅನ್ನುವುದು ಭಾಮಹನ ಅಭಿಪ್ರಾಯವಾಗಿತ್ತು. ಇದರ ಜೊತೆಗೆ ಕಾವ್ಯ ಪ್ರಕಾಶ ಕೃತಿಯ ರಚನೆಕಾರ ಕಾವ್ಯ ಮೀಮಾಂಸೆಕಾರ ಮಮ್ಮಟನ ಅಭಿಪ್ರಾಯ ವ್ಯುತ್ಪತ್ತಿಯ ಕುರಿತಾಗಿ ಹೀಗೆ ಇದೆ. ವ್ಯುತ್ಪತ್ತಿ ಸಿದ್ಧಿಸಬೇಕಾದ ಸಚರಾಚರವಾದ ಲೋಕದ ನಡವಳಿಕೆಯು ಪರಿಜ್ಞಾನವನ್ನು ಹೊಂದಿರಬೇಕು. ಎರಡನೇದಾಗಿ ಕಾವ್ಯ ನಿರ್ಮಾಣಕ್ಕೆ ಅಂಗ ವಿದ್ಯೆಗಳಾದ ವಿವಿಧ ಶಾಸ್ತ್ರಗಳ ಪರಿಚಯವನ್ನು ಪಡೆದುಕೊಂಡಿರಬೇಕು. ಅಂದರೆ ಛಂದಸ್ಸು, ಅಲಂಕಾರ, ಶಬ್ದ ಸಂಪತ್ತು, ರಾಜನೀತಿ, ಯುದ್ಧ ನೀತಿ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ಕಾವ್ಯಶಾಸ್ತ್ರ, ಸಸ್ಯಶಾಸ್ತ್ರ, ವೈದ್ಯಶಾಸ್ತ್ರ, ವ್ಯಾಕರಣಶಾಸ್ತ್ರ ಮುಂತಾದ ಶಾಸ್ತ್ರಗಳ ಪರಿಚಯ ಕವಿಗೆ, ಸಾಹಿತಿಗೆ ಇರಲೇಬೇಕು ಅನ್ನುವುದನ್ನು ಮಮ್ಮಟ ತನ್ನ ಕಾವ್ಯ ಪ್ರಕಾಶ ಕೃತಿಯಲ್ಲಿ ವ್ಯುತ್ಪತ್ತಿಯ ಕುರಿತಾದಂತಹ ವ್ಯಾಖ್ಯಾನವನ್ನು ಈ ರೀತಿಯಾಗಿ ಕೊಟ್ಟಿದ್ದಾನೆ. ಇದರ ಜೊತೆಗೆ ಕಾವ್ಯಾನುಶೀಲನ, ಮಹಾಕಾವ್ಯಗಳು, ಚರಿತ್ರೆ ಮುಂತಾದವುಗಳನ್ನು ಕವಿಯು ಶ್ರದ್ಧೆಯಿಂದ ಅಧ್ಯಯನ ಮಾಡಿರಬೇಕು. ಇದರಿಂದ ಕವಿ ಕಾವ್ಯಗಳನ್ನು, ಮಹಾಕಾವ್ಯಗಳನ್ನು ರಚನೆ ಮಾಡಲು ಸಹಾಯಕಾರಿ ಆಗುತ್ತದೆ ಅನ್ನೋದು ಮಮ್ಮಟನ ಅಭಿಪ್ರಾಯವಾಗಿದೆ. ಕ್ಷೇಮೇಂದ್ರನು ವ್ಯುತ್ಪತ್ತಿಯ ಕುರಿತಾದಂತಹ ವ್ಯಾಖ್ಯಾನವನ್ನ, ವಿವರಣೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ. ಕಾವ್ಯ ಮೀಮಾಂಸೆಯ ಪರಿಚಯದ ಕುರಿತು ಕ್ಷೇಮೇಂದ್ರನ ಪಟ್ಟಿಯಲ್ಲಿ ಸೇರದ ವಿಷಯವೇ ಇಲ್ಲ. ಅವನ
ಅನುಶಾಸನದಂತೆ ಎಲ್ಲ ಕವಿಗಳು ಕೂಡ ಯುದ್ಧ ಸ್ವರೂಪ, ಪ್ರಾಣಿ ಸ್ವಭಾವ, ಸಮುದ್ರಾದಿಗಳ ಪರಿಸ್ಥಿತಿ ಈ ಮೊದಲಾದವುಗಳನ್ನು ಚೆನ್ನಾಗಿ ಪರಿಶೀಲಿಸಿದ ಬಳಿಕವೇ ವರ್ಣನೆಗೆ ಕೈ ಹಾಕಿದರೆ ಆ ಕಾವ್ಯ ಮಹಾಕಾವ್ಯವಾಗಿ ರೂಪುಗೊಳ್ಳುತ್ತದೆ ಎನ್ನುವುದು ಕ್ಷೇಮೇಂದ್ರನ ಅಭಿಪ್ರಾಯವಾಗಿತ್ತು. ಅಂದರೆ ಕವಿ ಕಾವ್ಯ ನಿರ್ಮಾಣದ ಸಂದರ್ಭದಲ್ಲಿ ಮಾರ್ಗ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು. ಅಂದರೆ ಈ ಮಾರ್ಗ ಶೈಲಿಯಲ್ಲಿ ಬರತಕ್ಕಂತಹ ಕನ್ನಡ ಚಂಪು ಕಾವ್ಯಗಳು 18 ವರ್ಣನೆಗಳನ್ನು ಒಳಗೊಂಡಿರಬೇಕು ಅನ್ನುವುದು ಈ ಕಾವ್ಯ ಮೀಮಾಂಸೆಕಾರನ ಅಭಿಮತವಾಗಿದೆ. ವ್ಯುತ್ಪತ್ತಿಯ ಕುರಿತು ಜಿ.ಎಸ್. ಶಿವರುದ್ರಪ್ಪನವರ ಮಾತು: ಕವಿಯು ಸದಾ ಜಾಗೃತನಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು, ತನುವೆಲ್ಲ ಕಿವಿಯಾಗಿರಬೇಕು. ನಿಜವಾದ ಕವಿಗೆ ವರ್ತಮಾನದ ವಾಸ್ತವ ಅನುಭವ ಎಷ್ಟು ಮುಖ್ಯವೋ ಪರಂಪರಾಗತವಾದಂತಹ ಹಿಂದಿನ ಅನುಭವವೂ ಅಷ್ಟೇ ಮುಖ್ಯ. ಇವುಗಳಲ್ಲಿ ಪರಂಪರೆಯ ಅರಿವು ಕವಿಗೆ ಮೈಗೂಡಿಸಿಕೊಂಡಿರುವುದು ತನ್ನ ಪರಿಸರದ ಹಾಗೂ ಪೂರ್ವ ಕೃತಿಗಳ ಅಧ್ಯಯನದ ಮೂಲಕವೇ ಎಂತಹ ಪರಿಪಕ್ವವಾದಂತಹ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಇದು ಜಿ.ಎಸ್. ಶಿವರುದ್ರಪ್ಪನವರ ವ್ಯುತ್ಪತ್ತಿಯ ಕುರಿತಾದಂತಹ ಅಭಿಮತವಾಗಿದ್ದು ಇದು ಅತ್ಯಂತ ಸೂಕ್ತ ಮತ್ತು ಶ್ರೇಷ್ಠವಾಗಿದೆ. ಇನ್ನು ವ್ಯುತ್ಪತ್ತಿಯ ಕುರಿತಾಗಿ ಅಭಿನವ ಗುಪ್ತನ ಅಭಿಪ್ರಾಯ: ವ್ಯುತ್ಪತ್ತಿಯ ಸೂತ್ರ: ವ್ಯುತ್ಪತ್ತಿ ತದ್ ಉಪಯೋಗಿ ಸಮಸ್ತ ವಸ್ತು ಪೌರ್ವಾಪೌರ್ಯ ಪರಾಮರ್ಶ್ಯ ಕೌಶಲಂ. ಇದರ ಅರ್ಥ ವ್ಯುತ್ಪತ್ತಿ ಎಂದರೆ ಪ್ರತಿಭೆಗೆ ಉಪಯೋಗವಾಗುವ ಸಮಸ್ತ ವಸ್ತುಗಳು ಹಿಂದು ಮುಂದನ್ನು ವಿಮರ್ಶಿಸುವ ವಿಚಕ್ಷಣತೆ ಎಂದು ಹೇಳಿದ್ದಾನೆ. ಅಂದರೆ ಕವಿ ಎನಿಸಿಕೊಳ್ಳುವನು ತನ್ನ ಹಿಂದಿನ ಪೂರ್ವ ಕಾವ್ಯಗಳನ್ನು ಅಧ್ಯಯನ ಮಾಡಿರಬೇಕು. ಆ ಕವಿಗಳು ಬಳಸಿದ ಛಂದಸ್ಸು, ಆ ಕವಿಗಳು ಬಳಸಿದ ಪ್ರತಿಭೆ, ಆ ಕವಿಗಳಲ್ಲಿ ಇರ್ತಕ್ಕಂತಹ ಅಲಂಕಾರ ಸಿದ್ಧಾಂತಗಳು, ಕವಿಗಳಲ್ಲಿ ಇರ್ತಕ್ಕಂತಹ ರಸನೀತಿ, ಧ್ವನಿನೀತಿ ಇವೆಲ್ಲವೂ ಕವಿಗಳು ಬಳಕೆ ಮಾಡಿಕೊಂಡು ಹೊಸ ಕಾವ್ಯ ಸೃಷ್ಟಿಯನ್ನ ಮಾಡಬೇಕಾಗಿದೆ ಅನ್ನುವುದನ್ನು ಅಭಿನವ ಗುಪ್ತ ತನ್ನ ಧ್ವನ್ಯಾಲೋಕಲೋಚನ ಕೃತಿಯಲ್ಲಿ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಇದರ ಜೊತೆಗೆ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಕಾರ ವಿಮರ್ಶಕನಾಗಿರುವ ಬೆನ್ ಜಾನ್ಸನ್ ವ್ಯುತ್ಪತ್ತಿಯ ಕುರಿತಾದಂತಹ ತನ್ನ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ: ನಿಸರ್ಗದತ್ತವಾದ ಪ್ರತಿಭೆ, ಸತತ ಪರಿಶ್ರಮ, ಹಿಂದಿನ ಹಿರಿಯ ಕವಿಗಳಿಂದ ಪಡೆಯಬಹುದಾದ ಸಹಾಯ ಮತ್ತು ಮಾರ್ಗದರ್ಶನ, ವಿಸ್ತೃತವಾದ ವ್ಯಾಸಂಗ ಅತಿ ಅವಶ್ಯಕವಾಗಿದೆ ಎಂಬುದು ಬೆನ್ ಜಾನ್ಸನ್ನ ಅಭಿಪ್ರಾಯವಾಗಿದೆ. ಇದು ಸರಳವಾಗಿ ಹೇಳಬೇಕು ಅಂದರೆ ಒಬ್ಬ ಕವಿ ಅನಿಸಿಕೊಳ್ಳುವವನಿಗೆ ದೀರ್ಘವಾದ ಅಧ್ಯಯನ, ಸಾಹಿತ್ಯ ಕೃತಿಗಳ ಜೊತೆಗೆ ಒಡನಾಟ, ಸಾಹಿತಿಗಳ ಜೊತೆಗೆ ಇರತಕ್ಕಂತಹ ಅವಿನಾವ ಭಾವ ಸಂಬಂಧ, ರಚನೆಗೆ ಪೂರಕವಾಗಿ ಇರಬೇಕಾದ ಸಲಕರಣೆಗಳು, ಅದು ಭೌತಿಕ ಮತ್ತು ಬೌದ್ಧಿಕ ವಸ್ತುಗಳಾಗಿರಬಹುದು. ಇವೆಲ್ಲದರ ಜೊತೆಗೆ ನಿಕಟವಾದಂತಹ ಅಭಿಮಾನಪೂರ್ವಕವಾದಂತಹ ಸಂಬಂಧವನ್ನ ಕವಿ ಹೊಂದಿರಲೇಬೇಕು. ಆವಾಗ ವ್ಯುತ್ಪತ್ತಿ ಸಾಧಿಸುತ್ತದೆ, ಕಾವ್ಯ ಮೇಳೈಸುತ್ತದೆ, ಕಾವ್ಯ ಸಹೃದಯಗಾರರ ಮನಸ್ಸನ್ನ ಮೆಚ್ಚುತ್ತದೆ ಅನ್ನುವುದು ಬೆನ್ ಜಾನ್ಸನ್ನ ಅಭಿಪ್ರಾಯವಾಗಿತ್ತು. ಈ ಮೇಲಿನ ಎಲ್ಲ ಕಾವ್ಯ ಮೀಮಾಂಸೆಕಾರರ ವ್ಯಾಖ್ಯಾನ ಅಭಿಪ್ರಾಯಗಳನ್ನು ಗಮನಿಸಿದಾಗ ವ್ಯುತ್ಪತ್ತಿ ಸಿದ್ಧಿಸಬೇಕಾದರೆ ಕವಿಯೇ ಆಗಿರಲಿ ಅಥವಾ ಸಹೃದಯಗಾರನೇ ಆಗಿರಲಿ ನಿರಂತರವಾದಂತಹ ಅಧ್ಯಯನ, ಸಾಹಿತ್ಯ ಕೃತಿಗಳ ಜೊತೆಗಿನ ನಮ್ಮ ಸಂಬಂಧ ಇವೆಲ್ಲವೂ ಸಾಹಿತ್ಯ ಲೋಕ ಏಳಿಗೆಗೆ ಕಾರಣ ಅನ್ನುವುದನ್ನ ನಾವು ಪರಿಭಾವಿಸಬೇಕು. ಭಾರತೀಯ ಕಾವ್ಯ ಮೀಮಾಂಸೆಯ ಅಧ್ಯಯನದ ಪರಿಕರಗಳಲ್ಲಿ ವ್ಯುತ್ಪತ್ತಿಯು ಒಂದಾಗಿದೆ. ಕಾರಣ ಕಾವ್ಯ ನಿರ್ಮಾಣ ಮಾಡುವ ಕವಿಯು ಹೀಗೆ ಇರಬೇಕು, ಸಾಹಿತ್ಯ ಹೇಗೆ ಅಧ್ಯಯನ ಮಾಡಿರಬೇಕು, ಎಂತಹ ಶಾಸ್ತ್ರಗಳ ಪರಿಚಯ ಇರಬೇಕು ಎಂಬುದು ಎಲ್ಲ ಲಾಕ್ಷಣಿಕರ ಅಥವಾ ಕಾವ್ಯ ಮೀಮಾಂಸೆಕಾರರ ಈ ತತ್ವ ಸಿದ್ಧಾಂತಗಳು ವ್ಯುತ್ಪತ್ತಿಗೆ ಅವಶ್ಯಕವಾಗಿ ಬೇಕಾಗಿರುವ ಕಾರಣಗಳು ಆಗಿವೆ. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಈ ಒಂದು ಧ್ವನಿ ಮುದ್ರಣ ಪಾಠದ ಕುರಿತು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕಾಗುತ್ತದೆ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ಧ್ವನಿ ಮುದ್ರಣ ಪಾಠಗಳು, ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮತ್ತಷ್ಟು ಮಗದಷ್ಟು ಧ್ವನಿ ಮುದ್ರಣ ಪಾಠಗಳೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.